ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರುಚಿತಾ ಪುನೀತ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗ್ತಾ ಇದ್ದೀವಿ, ಅಂದರೆ ಪಾಪುಗೆ ಅನ್ನಪ್ರಸನ್ನ ಮಾಡಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅನ್ನಪೂರ್ಣೇಶ್ವರಿ ಹೊರನಾಡಿಗೆ. ಆ್ಯಂಡ್ ಇವಾಗ ಇನ್ನೇನು ಹೊರಡಬೇಕು. ಅಪ್ಪಂಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಅಪ್ಪ ಇವಾಗ ಬಂದರು. ಸೊ ಅಪ್ಪ ಫ್ರೆಶ್ ಅಪ್ ಆಗಿ ಹೊರಡಬೇಕು. ಎಲ್ಲ ಪ್ಯಾಕಿಂಗ್ ಲಾಸ್ಟಲ್ಲಿ ಮಾಡ್ತಾಯಿದ್ದೀವಿ. ಯಾರ್ಯಾರಂದರೆ ನಾನು, ಅಪ್ಪ, ಅಮ್ಮ ಆ್ಯಂಡ್ ನನ್ನ ಹಸ್ಬೆಂಡ್, ನಮ್ಮ ಮಾವನೂ ಕೂಡ ಬಂದಿದ್ದಾರೆ. ಸೊ ಎಲ್ಲರೂ ಹೋಗ್ತಾಯಿದ್ದೀವಿ. ರೂಮೆಲ್ಲ ಮೆಸ್ಸಪ್ ಆಗಿದೆ, ಇಗ್ನೋರ್ ಮಾಡಿ. ಎಲ್ಲ ಇನ್ನೂ ಪ್ಯಾಕ್ ಮಾಡ್ತಾ ಇದ್ದೀವಿ. ಪ್ಯಾಕಿಂಗ್ ಆಗಿದೆ, ಬಟ್ ಸಣ್ಣ ಪುಟ್ಟದಿದ್ದೇ ಇರುತ್ತಲ್ಲ ಹೊರಡೋ ಟೈಮಲ್ಲಿ. ಆ್ಯಕ್ಚುಲಿ 10 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದು, ಇವಾಗ 10:15 ಆಗಿದೆ. ಕತ್ಲೆ ಆಗೋಷ್ಟರಲ್ಲಿ ಹೋಗಿ ರೀಚ್ ಆಗೋಣ ಅಂದ್ಕೊಂಡಿದ್ದೀವಿ. ಸೊ ನನ್ನ ಮಗನಿಗೆ ನೈಟ್ ಟೈಮಲ್ಲಿ ಟ್ರಾವೆಲ್ ಮಾಡೋದು ಇಷ್ಟ ಆಗಲ್ವಲ್ಲ, ಹಾಗಾಗಿ ಬೆಳಕಿದ್ದಂಗೆ ಹೋಗಿ ರೀಚ್ ಆಗಿಬಿಡೋಣ ಅಂತ. ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ಚಿಂಕುಗೆ ಇದೇನು ಫಸ್ಟ್ ಲಾಂಗ್ ಜರ್ನಿ ಆಗಿರಲಿಲ್ಲ. ಅವ್ನು ತುಂಬ ಸಲ ಲಾಂಗ್ ಜರ್ನಿ ಮಾಡಿದ್ದಾನೆ, ಹಾಗಾಗಿ ಕಂಫರ್ಟೇಬಲ್ ಆಗಿ ಕಾರಲ್ಲಿ ಕೂತ್ಕೊತಾನೆ. ನೆಕ್ಸ್ಟ್ ಇನ್ನು ಆನ್ ದ ವೇ ಕಬ್ಬಿನ ಜ್ಯೂಸನ್ನು ಮಾರ್ತಾಯಿದ್ರು, ಹಾಗಾಗಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ವಿ. ತುಂಬಾ ಬಿಸಿಲು, ಸೆಕೆ ಇದ್ದಿದ್ದ ಕಾರಣ ಪಾಪುಗೆ ಸೆಕೆ ಆಗಬಾರ್ದು ಅಂಥೇಳಿ ಕಂಫರ್ಟೇಬಲ್ ಆಗಿರೋ ಡ್ರೆಸ್ನ ಹಾಕಿದ್ದೆ. ಮಧ್ಯಾಹ್ನ ಊಟದ ಸಮಯ ಆಗಿತ್ತು, ಹಾಗಾಗಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಈ ಪ್ಲೇಸ್ಗೆ ಬಂದ್ವಿ. ಅಮ್ಮ ಯೂಶಲಿ ಹೊರಗಡೆ ಊಟ ಇಷ್ಟಪಡಲ್ಲ, ಬಟ್ ಆದರೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಊಟ ಅಂಥೇಳಿ ಊಟ ಮಾಡ್ತಾಯಿದ್ರು. ಇಲ್ಲಿ ನೋಡ್ತಾ ಇಲ್ಲ ತಿಂತೇನೆ. ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ಈ ಟೆಂಪಲ್ ಸಿಕ್ತು. ಆ್ಯಕ್ಚುಲಿ ನಾನೇ ಹೋಗಬೇಕು ಅಂತ ಕೇಳಿದ್ದು, ಯಾಕಂದರೆ ಲಾಸ್ಟ್ ಇಯರ್ ಸೇಮ್ ಪ್ಲೇಸ್ಗೆ ಬಂದಿದ್ವಿ. ಆದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಅವಾಗ ಹೋಗೋಕ್ಕಾಗಲಿಲ್ಲ. ಇದು ದಕ್ಷಿಣ ಕಾಶಿ ಕಳಸದಲ್ಲಿರುವಂಥದ್ದು. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಹೊರಗಡೆಯಿಂದ ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಅನಿಸುತ್ತೆ, ಬಟ್ ಒಳಗಡೆ ತುಂಬಾ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ ದೇವಸ್ಥಾನ ಅಂತೂ. ಅದಕ್ಕೋಸ್ಕರನೇ ಹೋಗಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ದು. ಟೆಂಪಲ್ ಎಲ್ಲ ನೋಡಾದ್ಮೇಲೆ ಇಲ್ಲೇ ಕಳಸದಲ್ಲೇ ಚಕ್ಕೆ, ಲವಂಗ ಈ ಥರ ಐಟಮ್ಗಳು ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ನಟ್ಸ್ಗಳನ್ನೂ ಕೂಡ ತೊಗೊಂಡ್ವಿ. ಅಲ್ಲಿ ನೋಡಿದ್ವಲ್ಲ, ಇಲ್ಲಿಂದ ಡೋರು. ಇನ್ನೊಂದು 15 ಕಿಲೋಮೀಟರ್ಸ್ ಇದೆ. ಇದು ಕಳಸದಲ್ಲಿ ನಾನು ಬಂದೇ ಇಲ್ಲ ಇಲ್ಲಿಗೆ ನೋಡೋದಕ್ಕೆ. ಲಾಸ್ಟ್ ಟೈಮ್ ಬಂದಿದ್ವಿ, ಆದರೆ ದೇವಸ್ಥಾನ ನೋಡಲಿಲ್ಲ. ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ. ಅಲ್ಲೋಡಿ ಅಲ್ಲಿಂದ ಬರ್ತಾ ಇದ್ದಾರೆ. ನಾವು ದೇವಸ್ಥಾನ ರೀಚ್ ಆಗೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಸುಮಾರು 4 ವರ್ಷಗಳ ನಂತರ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ತುಂಬಾ ಬದಲಾವಣೆಗಳಾಗಿದೆ ನೋಡಿ. ನನಗೇ ಫುಲ್ ಆಶ್ಚರ್ಯ ಆಯಿತು, ಯಾಕಂದರೆ ಈ ಥರ ಎಲ್ಲ ಹೋಟೆಲ್ಗಳು, ರೂಮ್ಸ್ಗಳೆಲ್ಲ ಇರಲಿಲ್ಲ ಅವಾಗೆಲ್ಲ ಬಂದಾಗ. ಅದು ನಾನು ನೈಟ್ ಟೈಮಲ್ಲಿ ಬಂದಿದ್ದು. ತುಂಬ ವರ್ಷಗಳಾದಮೇಲೆ ನೋಡ್ತಿರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ. ಸೊ ರೂಮಿಗೆ ಬಂದ್ವಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ರೂಮ್ ವರ್ತ್ ಅಂತ ಅನಿಸುತ್ತೆ. ರೂಮ್ ತೋರಿಸ್ತೀನಿ. ರೂಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದು ಇಷ್ಟು ಕಡಿಮೆ ಬೆಲೆ ಕೊಡ್ತಾರೆ ಅಂತಲೂ ಕೂಡ ನಾವು ಗೆಸ್ ಮಾಡಿರಲಿಲ್ಲ. ನಾವು 2 ರೂಮ್ನ ಬುಕ್ ಮಾಡಿದ್ದು. ಒಂದೊಂದು ರೂಮ್ಗೆ 700 ಸಮಥಿಂಗ್ ಏನೋ ನಾವು ಪೇ ಮಾಡಿದ್ದು. ಬಟ್ ಒಂದು ರೂಮಲ್ಲೇ 5 ಮೆಂಬರ್ಸ್ ಸ್ಟೇ ಆಗ್ಬೋದು, ಆ ಥರ ದೊಡ್ಡದಾಗಿ ಕೊಟ್ಟಿದ್ದರು. ನೆಕ್ಸ್ಟ್ ನಾವು ಕೂಡ ಫ್ರೆಶ್ ಅಪ್ ಆಗಿ ನೈಟ್ ಟೈಮಲ್ಲಿ ಒಂದು ಸತಿ ದೇವ ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದನ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಟ್ ಆದರೆ ಬೆಳಗ್ಗೆಗಿಂತನೂ ನೈಟ್ ಟೈಮ್ ತುಂಬಾ ಜನ ಇದ್ದರು. ಅಲ್ಲಂತೂ ತುಂಬ ಜಾಸ್ತಿನೇ ಚಳಿ ಇತ್ತು. ನಾನು ಸ್ವೆಟರ್ ಸಹ ಹಾಕಿರಲಿಲ್ಲ, ಹಾಗಾಗಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಬಂದ್ವಿ. ಕಾಫಿ ಕುಡಿದು ಮತ್ತೆ ದೇವದರ್ಶನ ಮಾಡೋಣ ಅಂದ್ಕೊಂಡು, ಬಟ್ ಆವಾಗಲೂ ತುಂಬ ಜನ ಇದ್ದರು. ಹೇಗಿದ್ರು ಬೆಳಗ್ಗೆ ಬರ್ತೀವಲ್ಲ ಅಂತ ಹೇಳಿ ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು.
ಸೊ ಇನ್ನು ಸ್ವಲ್ಪ ಜ್ಯುವೆಲ್ಸ್ ಹಾಕ್ಕೊಂಡ್ರೆ ನಾನು ರೆಡಿ ಆಯಿತು. ಆ್ಯಂಡ್ ಪಾಪುನೂ ಕೂಡ ರೆಡಿ ಆಗಿದ್ದಾನೆ. ಪಾಪು ನಾನು ಸೇಮ್ ಹಾಕಿದ್ದೀವಿ. ತೋರಿಸ್ತೀನಿ ಆಮೇಲೆ. ಸೊ ನಾನು ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟು ಬಂದು ತೋರಿಸ್ತೀನಿ. ನಾವಂತೂ ಬೆಳಗ್ಗೆ ಬೇಗನೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಯಾಕಂದರೆ ಜನ ಜಾಸ್ತಿ ಆಗಿಬಿಟ್ರೆ ರಶ್ ಆಗಿಬಿಡುತ್ತೆ ಜಾಸ್ತಿ ಅಂತ ಹೇಳಿ 6:15ಗೆ ನಾವು ಹೊರಟಿದ್ದು. ಸೊ ನನಗೆ ಬೇರೆ ಕೋಲ್ಡ್ ಅಲರ್ಜಿ ಇತ್ತು. ಅಲ್ಲಿ ಬೇರೆ ತುಂಬಾ ಜಾಸ್ತಿ ಚಳಿ ಇತ್ತು. ನಾನು ಹೆದರಿಬಿಟ್ಟಿದ್ದೆ ಏನಾಗ್ಬಿಡುತ್ತೋ ಏನೋ ಅಂತ ಹೇಳಿ. ದೇವ್ರ ದಯದಿಂದ ಏನೂ ಆಗಲಿಲ್ಲ. ದೇವ್ರ ದರ್ಶನ ಹಾಗೆ ಅನ್ನಪ್ರಸನ್ನ ಎರಡೂ ಕೂಡ ಬಹಳ ಬೇಗ ಮತ್ತು ತುಂಬ ಚೆನ್ನಾಗಾಯಿತು. ನಮಗಂತೂ ತುಂಬಾ ಖುಷಿ ಆಯಿತು. अन्नपूर्णे सदापूर्णे शंकर प्राणवल्लभे ज्ञान वैराग्य सिद्ध्यर्थं भिक्षां च पार्वती ताई ईश्वरी सत्व तपो ब्रह्मेति स्वल्प अन्नपूर्णे सदापूर्णे शंकर प्राणवल्लभे अन्नपूर्णे स्वल्प अन्नपूर्णे सदापूर्णे शंकर प्राणवल्लभे ज्ञान वैराग्य सिद्ध्यर्थं भिक्षां च पार्वती चमकले अन्नपूर्णे पार्वती ಸೊ ಎಲ್ಲ ಮುಗೀತು. ಇವಾಗಷ್ಟೇ ರೂಮಿಗೆ ಬಂದ್ವಿ. ಇವಾಗ ಚೆಕ್ಔಟ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಏನಾದರೂ ತಿನ್ನಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಂಗಳೂರಿನ ಕಡೆಗೆ. ಮಂಗಳೂರಲ್ಲೂ ಕೂಡ ಕೆಲವು ದೇವಸ್ಥಾನಗಳಿಗೆ ಹೋಗಬೇಕಾಗಿತ್ತು. ದೇವ್ರ ದಯನೋ ಏನೋ ಗೊತ್ತಿಲ್ಲ, ನಾವು ಬೇಡ ತುಂಬ ಲಾಂಗ್ ಜರ್ನಿ ಆಗುತ್ತೆ, ಪಾಪುಗೆ ಏನಾದರೂ ಹಿಂಸೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ದೇವರೇ ನಮ್ಮನ್ನು ಕರ್ಸ್ಕೊಳ್ಳೋ ಥರ ಆಯ್ತೇನೋ ಅಂತ ಅನಿಸ್ತಾ ಇದೆ ನಮಗೆ ಇದನ್ನೆಲ್ಲ ನೋಡಿ. ಆದರೆ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಬಟ್ ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ ಅಷ್ಟೇ. ಅಷ್ಟು ಇಂತೂ ಮನೆಗೆ ಬಂದ್ವಿ. ಎಷ್ಟೊತ್ತಿಗೆ ಮನೆಗೆ ಬರ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ಇದು ತುಂಬಾ ಲಾಂಗ್ ಜರ್ನಿ ಆಯ್ತಲ್ವ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡ್ತು. ಮನೆಗೆ ಬಂದಾಗ 9:30, ಇವಾಗ 11 ಗಂಟೆ ಆಗಿದೆ, ಇನ್ನೂ ಮಲಗಿಲ್ಲ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆ್ಯಕ್ಚುಲಿ ಅಣ್ಣ ಅಡುಗೆ ಮಾಡಿದ್ದಾರೆ ನಮಗೋಸ್ಕರ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಯಾವ್ದಾದ್ರು ಬ್ಲಾಗಲ್ಲಿ ತೋರಿಸ್ತೀನಿ. ತುಂಬ ರೆಸಿಪೀಸ್ ಇಲ್ಲ, ಬಟ್ ಆದರೆ ಮಾಡೋದನ್ನೇ ತುಂಬ ಚೆನ್ನಾಗಿ ಮಾಡ್ತಾನೆ ಅವನು. ಇನ್ನು ನನ್ನ ಮಗ ಮಲಗಿಲ್ಲ, ಇಲ್ಲೇ ತೊಡೆ ಮೇಲೆ ಹಾಕಿ ಮಲಗಿಸ್ತಾ ಇದ್ದೀನಿ. ಸೊ ಇವಾಗ ಒಂದ್ಸಲಿ ಮಲಗಿದ್ರೆ ಸಾಕು. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.